ಓಕೆ, ಅಮರೇಶ್ವರ್ ನಾಯಕ್ ಅವರು ಇನ್ನೇನು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅದಕ್ಕೆ ಹೋಗಿಂತ ಮುಂಚೆ ಕ್ವಿಕ್ ಆಗಿ ಬಲಾಬಲ ನೋಡ್ಬಿಡೋಣ ಒಂದೇ ನಿಮಿಷದಲ್ಲಿ. ಅಲ್ಲಿ ಬಿಜೆಪಿದೇ ಬಲಾಬಲನ ಮೊದಲು ತಗೊಂಡ್ರೆ ಕೇಂದ್ರ ಸರ್ಕಾರದ ಯೋಜನೆಗಳೇ ಬಲ. ಅಲ್ಲೂ ಕೇಂದ್ರ ಸರ್ಕಾರದಿಂದ ಏನು ಗ್ರಾಂಟ್ ಬಂದಿದೆಯೋ, ಏನು ಯೋಜನೆಗಳಾಗಿದ್ದಾವೋ ಅದೇ. ಮೋದಿ ವರ್ಚಸ್ಸು, ರಾಮ ಮಂದಿರ, ಇದೇ ವಿಚಾರಗಳು. ಹಾಲಿ ಸಂಸದರು ರಾಯಚೂರಿಗೆ ಏನು ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ ಕೇಳೋಣ. ಈಗಿದ್ದಾರೆ ಅವ್ರು ನಮ್ಮ ಜೊತೆ ಸಂಪರ್ಕದಲ್ಲಿ. 6 ಪಥದ ರಸ್ತೆ ಚೆನ್ನೈ ಟು ಪೂನಾ ಆಗಿದೆ. ಆಮೇಲೆ 5 ವರ್ಷದಲ್ಲಿ 30,000 ಕೋಟಿ ಅನುದಾನ ಬಂದಿದೆ. ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ, ಇವೆಲ್ಲ ಅವ್ರದ್ದು ಪಾಸಿಟಿವ್ ಪಾಯಿಂಟ್ಸು. ಹಂಗೆ ಅವ್ರ ನೆಗೆಟಿವ್ ಪಾಯಿಂಟ್ಸು ಅವ್ರ ಕ್ಷೇತ್ರದಲ್ಲಿ ಜನ ಹೇಳುವಂಥದ್ದು ಏನಪ್ಪ ಅಂದರೆ, ಅಮರೇಶ್ವರ್ ನಾಯಕ್ ಅವರಿಗೆ ಜನಸಂಪರ್ಕ ಜಾಸ್ತಿ ಇಲ್ಲ, ಹುಟ್ಟೂರಿಗೆ ಸೀಮಿತರಾಗಿದ್ದಾರೆ, ಕೇಂದ್ರದ ಯೋಜನೆ ಪ್ರಚಾರ ಮಾಡಲಿಲ್ಲ, ಸ್ವಗ್ರಾಮ ಗುರುಗುಂಟ ಅಭಿವೃದ್ಧಿಗೆ ಮಾತ್ರ ಒತ್ತು, ಅನುದಾನ ನೀಡಿದ್ರು ಸರಿಯಾಗಿ ಬಳಕೆ ಆಗಿಲ್ಲ, ಬಹಳ ಮುಖ್ಯವಾಗಿ ಏಮ್ಸ್ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ, ಸಂಸತ್ತಲ್ಲಿ ಧ್ವನಿ ಎತ್ತಿಲ್ಲ. ಅಮರೇಶ್ವರ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಓಕೆ, ಅಮರೇಶ್ವರ್ ನಾಯಕರೇ ನಮಸ್ಕಾರ. ಈ ಬಾರಿ ಮತ್ತೊಮ್ಮೆ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಅಂತ ವಿಶ್ವಾಸ ಇದ್ದರೆ ನಿಮಗೆ ಯಾವ ಕಾರಣಕ್ಕಾಗಿ ಟಿಕೆಟ್ ಸಿಗುತ್ತೆ ಸರ್? ಈಗ ನೋಡಿ, ನಮ್ಮ ಕ್ಷೇತ್ರದಲ್ಲಿ ರಾಯಚೂರು ಹಾಗೂ ಯಾದಗಿರಿ 2 ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಬರ್ತವೆ. ಹಿಂದೆಂದೂ ಕಾಣದಂತ ಅಭಿವೃದ್ಧಿ ಸನ್ಮಾನ್ಯ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಆಗಿದೆ. ನಾ ಹಿಂದೆ ಸಹ ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಎಲ್ಲ ವಿವರಗಳನ್ನ ಕೊಟ್ಟು ಸುಮಾರು 30,000 ಕೋಟಿ ಕೇಂದ್ರದ ಅನೇಕ ಯೋಜನೆಗಳು ನಮ್ಮ ಪ್ರದೇಶಕ್ಕೆ ಬಂದಿರತಕ್ಕಂಥದ್ದಿದೆ. ಜೊತೆಯಾಗಿ ಸಂಸತ್ನಲ್ಲೂ ಸಹ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ. ಅಲ್ಲಿ ಸುಮಾರು ಹಾಜರಾತಿಯಲ್ಲಿಯೂ ನಾನು ಸುಮಾರು 80% ಮೇಲ್ಪಟ್ಟು ಹಾಜರಾತಿ, ಜೊತೆಗೆ ಅನೇಕ ಕಲಾಪಗಳಲ್ಲಿಯೂ ಸಹ ನಾನು ಭಾಗವಹಿಸಿ ನಮ್ಮ ಭಾಗದ ಸರ್ ಅದೆಲ್ಲ ನಿಮ್ ಬಗ್ಗೆ ಹೇಳಿದ್ವಿ ನಾವು. ನಿಮ್ ಬಗ್ಗೆ ನಿಮ್ ಪಾಸಿಟಿವ್ ವಿಚಾರಗಳನ್ನೆಲ್ಲ ಹೇಳಿದ್ವಿ, ಈಗ ಹೇಳ್ಬಿಟ್ಟಿದೀವಿ ಅದೆಲ್ಲ. ಜಸ್ಟ್ ದಟ್ ನಿಮಗೆ ಪ್ರಶ್ನೆ ಏನಂತಂದ್ರೆ, ನೀವು ಏಮ್ಸ್ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡ್ಲಿಲ್ಲ. ಕಾಲುವೆಗಳ ನಾಡು ನಿಮ್ಮೂರು ರಾಯಚೂರು, ಆದ್ರೂ ಕೂಡ ಅಲ್ಲಿ ಎಷ್ಟೋ ಭಾಗದ ಕೃಷಿಕರಿಗೆ ಕಾಲುವೆ ನೀರು ಸಿಕ್ಕಿಲ್ಲ. ಆಮೇಲೆ ಅಲ್ಲಿ ಕೇಂದ್ರದ ಯೋಜನೆಗೆ ಎಷ್ಟು ಪ್ರಚಾರ ಕೊಡ್ಬೇಕಾಗಿತ್ತು ಅಷ್ಟು ಕೊಟ್ಟಿಲ್ಲ. ಬಹಳ ಮುಖ್ಯವಾಗಿ ಜನಸಂಪರ್ಕ ಕಡಿಮೆ, ರಾಜ ಅಮರೇಶ್ವರ್ ನಾಯಕ್ ಅವ್ರ ಕೈಗೆ ಸಿಗಲ್ಲ ಅಂತ ಕಂಪ್ಲೇಂಟ್ಸ್ ನಿಮ್ಮ ಮೇಲೆ. ನೋಡಿ, ಕಾಲುವೆಗಳು ಬಂದಾಗ ಬಲ್ದಂಡೆ ಕಾಲುವೆಗೆ ಪ್ರಧಾನ ಮಂತ್ರಿ ಕೃಷಿ ಸಂಚಯ ಯೋಜನೆ ಅಡಿಯಲ್ಲಿ ಸುಮಾರು 2,400 ಕೋಟಿಯಷ್ಟು ಅನುದಾನವನ್ನು ತಂದಿದ್ದೀವಿ. ಆ ಕೆಲಸ ಆಗ್ತಾ ಇದೆ. ಜೊತೆಗೆ ಜನಸಂಪರ್ಕದ ಬಗ್ಗೆ ಹೇಳ್ತಾರೆ. ನಾನು ಇವತ್ತು ನಿನ್ನೆ ಬಂದವನಲ್ಲ. 89ರಿಂದ ಶಾಸಕನಾಗಿ ಸಚಿವನಾಗಿ ಕೆಲಸ ಮಾಡಿದಂತವನು. ಒಂದು ಸರಿ ಲಿಂಗಸಗೂರು ಕ್ಷೇತ್ರದಲ್ಲಿದ್ದೆ, ಒಂದ್ಸರಿ ಕಲ್ಮಲ ಕ್ಷೇತ್ರದಲ್ಲಿದ್ದೆ. ಆ ಜನಸಂಪರ್ಕ ನನಗೆ ಸತತವಾಗಿದೆ. ಇವತ್ತಿಗೂ ಸಹ ನಾನು ಯಾದಗಿರಿಗೆ ಹಿಂದಿದ್ದಂತವ್ರು ಹೋಗ್ತಿರ್ಲಿಲ್ಲ. ನಾನು ಹೆಚ್ಚಿನ ಸಮಯವನ್ನ ಯಾದಗಿರಿಗೂ ಸಹ ಕೊಟ್ಟಿದ್ದೀನಿ. 2 ಜಿಲ್ಲೆಗಳಲ್ಲಿ ನನ್ನ ಕೈಲಿ ಏನಾಗ್ತದೆ ಅಷ್ಟು ಕೆಲಸವನ್ನ ಮಾಡಿದ್ದೀನಿ. ಜನಸಂಪರ್ಕದಲ್ಲಿಯೂ ಸಹ ಇದ್ದೀನಿ. ಬೇರೆಯವರಿಗೆ ಏನು ಹೇಳೋಕೆ ಕಾರಣಗಳಿಲ್ಲ. ಆದ್ರಿಂದ ಜನಸಂಪರ್ಕ ಇಲ್ಲ ಅಂತ ಹೇಳಿ ಅಪ್ರಚಾರ ಮಾಡ್ತಾ ಇದ್ದಾರೆ. ಏಮ್ಸ್ ಬಗ್ಗೆ ನಾ ಅನೇಕ ಸಂದರ್ಭದಲ್ಲಿ ನಾನು ಡೇಟ್ ಸಹ ಗೊತ್ತಿದೆ. 4/7/19 ನಾವು ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಅವರ ಮನೆಗೆ ಕರೆದಂತ ಸಂದರ್ಭದಲ್ಲಿ ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ತದನಂತರ ಬಂದಂತ ಹೆಲ್ತ್ ಮಿನಿಸ್ಟರ್ಗಳಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ಆ ಬಗ್ಗೆ ನಾವು ಒತ್ತಾಯ ಮಾಡಿದ್ದೀನಿ. ಸದನದಲ್ಲೂ ಸಹ ಪ್ರಸ್ತಾಪ ಮಾಡಿದ್ದೀನಿ. ಈಗ ಏನಾಗಿದೆ, ಈಗ ನಿರ್ದಿಷ್ಟವಾಗಿ ರಾಯಚೂರಿಗೆ ಕೊಡ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳು ಪತ್ರ ಕೊಟ್ಟ ನಂತರ ಮತ್ತೆ ನಾವು ಸಂಗಣ್ಣವರು, ಕೊಪ್ಪಳ ಸಂಸದರು, ಇಬ್ರು ಕಲ್ತು ಹೆಲ್ತ್ ಮಿನಿಸ್ಟ್ರಿ ಭೇಟಿಯಾಗಿ ಅವರು ಒಂದು ಸಮಿತಿಯನ್ನ ನಾವು ಕಳಿಸ್ಕೊಡ್ತೇವೆ ಸ್ಟಡಿ ಮಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ರಾಯಚೂರಲ್ಲಿ ಏಮ್ಸ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಒಳ್ಳೆಯದಾಗಲಿ ನಿಮಗೆ. ಈಗ ಕೊನೆಯದಾಗಿ ವೀಕ್ಷಕರೇ, ನಮ್ಮ ಪವರ್ ಪಂಚ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಯಾರೆಲ್ಲ ನಿಂತರೆ ಏನಾಗುತ್ತೆ ರಿಸಲ್ಟ್. BJPಯಿಂದ ರಾಜ ಅಮರೇಶ್ವರ ನಾಯಕ್ ನಿಂತು, ಕಾಂಗ್ರೆಸ್ಸಿಂದ ಬೇರೆ ಅಭ್ಯರ್ಥಿ ನಿಂತರು ಕೂಡ ಈ ಬಾರಿ ರಾಯಚೂರಿನಲ್ಲಿ 50-50 ಫೈಟ್ ಇದೆಯಂತೆ. 50 ಅಂದರೆ ಈಸಿ ಇಲ್ಲ ಯಾರಿಗೂ ಕೂಡ ಅಂತ ಹೇಳಿ 50-50 ಫೈಟ್ ಇದೆ. ಮತ್ತೊಂದು ಕಡೆ BJPಯಿಂದ BV ನಾಯಕ್ ಅವರು ನಿಂತರೆ ಮತ್ತು ಕಾಂಗ್ರೆಸ್ಸಿಂದ ಬೇರೆ ಯಾವುದೇ ಅಭ್ಯರ್ಥಿ ನಿಂತರೂ ಕೂಡ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. BV ನಾಯಕ್ 54%, ಕಾಂಗ್ರೆಸ್ 46% ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದು ಎನಿ ಟೈಮ್ ಚೇಂಜ್ ಆಗ್ಬೋದು. ಯಾಕಂದರೆ ನಿಮಗೆ ಟಿಕೆಟ್ ಘೋಷಣೆ ಆದಂಥ ಸಂದರ್ಭದಲ್ಲಿ ಘೋಷಣೆ ಇನ್ನೂ ಕೂಡ ಆಗಿಲ್ಲ, ಕಾಯ್ತಾ ಇದ್ದೀವಿ.